ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ BJP down BJP down BJP ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ರಾಹುಲ್ ಗಾಂಧಿ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟ ಬಿಜೆಪಿ ಸರ್ಕಾರಕ್ಕೆ ರಾಹುಲ್ ಗಾಂಧಿ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟ ಬಿಜೆಪಿ ಸರ್ಕಾರಕ್ಕೆ ರಾಜು ಮನ್ನಿಕೇರಿ ಬಸೀಬರಲ್ಲಿ ಕೊಟ್ಟಿರುವಂಥ ಬಿಜೆಪಿಯ ಪಕ್ಷದ ಬಗ್ಗೆ ಅದನ್ನು ಖಂಡನೆ ಮಾಡಿದ ಸಲುವಾಗಿ ಇವತ್ತು ನಾವೆಲ್ಲರೂ ಬಸವೇಶ್ವರ ಸರ್ಕಲ್ನಲ್ಲಿ ಕೂಡಿದ್ದೀವಿ. ಈ ಸಭೆಯಲ್ಲಿ ಸನ್ಮಾನ್ಯ ಅರವಿಂದ್ ತಿಮ್ಮಾಪುರ ಸಾಹೇಬರು, ಪ್ರಭಾಕರ್ ಅವರು, ನಂಜನಮಠರು, ಟಿ ಟಿ ಸಾಹೇಬರು, ಸೌದಾಗರ ಆದಿಯಾಗಿ ಎಲ್ಲ ಮುಂಚೂಣಿ ಘಟಕದ ಕಾರ್ಯಕರ್ತರು, ಹಿರಿಯರು, ಸಹೋದರಿಯರು ಪಾಲ್ಗೊಂಡಿದ್ದಾರೆ. ಇವತ್ತು ದೇಶದಲ್ಲಿ ನೋಡ್ತಾ ಇದ್ದೀವಿ ನಾವು ಬಿಜೆಪಿ ಅವ್ರ ಕೆಲಸ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಮುಖಾಂತರ ಅವರು ಇವತ್ತು ಹೋರಾಟ ಮಾಡ್ತಾ ಇಲ್ಲ, ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ. ಕೇವಲ ಯಾವುದೇ ಒಂದು ಭಾಷಣದ ಅದರ ತುಣುಕನ್ನು ತಿರುಚಿ ರಾಹುಲ್ ಗಾಂಧಿ ಅವರ ವಿರುದ್ಧ ಇವತ್ತು ಟೀಕಾ ಮಾಡ್ಲಿಕ್ಕೆ ಹತ್ತಿದ್ದಾರೆ. ಇದೊಂದು ನಾಚಿಕೆಯ ಕೆಲಸ. ಏನದನ್ನ ಅಧಿಕೃತವಾಗಿ ಅವರು ಮಾತಾಡಿದ ಅವ್ರ ಮೇಲೆ ಆರೋಪ ಮಾಡಿ ಯಾರು ಸಂವಿಧಾನವನ್ನು ಬದಲಾವಣೆ ಮಾಡಿ ಏನು ಒಂದು ರಿಸರ್ವೇಶನ್ ಇದೆ ಅದನ್ನು ರದ್ದು ಮಾಡ್ಲಿಕ್ಕೆ ಹೊಂಟಿದ್ರು ಅಂಥವ್ರು ಇವತ್ತು ರಾಹುಲ್ ಗಾಂಧಿ ಅವರ ವಿರುದ್ಧ ಗೂಬೆ ಕೂಡಿಸ್ಲಿಕ್ಕೆ ಹತ್ತಿದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಇದೇ ರೀತಿ ಮುಂದುವರೆದ್ರೆ ಈಗಾಗಲೇ ನಮ್ಮ ರಾಜು ಹೇಳಿದಂಗ ನಾವು ಆ ಬಿಜೆಪಿ ನಾಯಕರ ಮನೆ ಮುಂದೆ ಸ್ಟ್ರೈಕ್ ಮಾಡುವಂಥ ಪ್ರಸಂಗ ಬಂದರೂ ಅದಕ್ಕೆ ನಾವು ಸಿದ್ಧದೀವಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ನಾನು ಅತ್ಯಂತ ಉಗ್ರ ಶಬ್ದಗಳಿಂದ ಇದನ್ನು ಖಂಡಿಸ್ತೇವೆ. ಯಾವ ಕಾಲದಲ್ಲೂ ಸಹಿತ ನೀವು ರಾಹುಲ್ ಗಾಂಧಿ ಅವ್ರ ನೆಟ್ಟವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ಬಂಗಾರದೊಳಗೆ ಯಾವ ಬೆಂಕಿಯೊಳಗೆ ಬಂಗಾರ ಹೋಗಿದ್ರೆ ಯಾವ ರೀತಿ ಶುದ್ಧವಾಗಿ ಬರ್ತೈತಿ. ನೀವು ಎಷ್ಟೇ ಅವ್ರ ವಿರೋಧ ಮಾತಾಡ್ತೀರಿ ಅಷ್ಟು ಪರಿಶುದ್ಧರಾಗಿ ನಾಯಕರಾಗಿ ಹೊರಹೊಮ್ಮಲಿಕ್ಕೆ ಹತ್ತಿದ್ದಾರೆ. ಇನ್ನೂ ಸಹಿತ ನಮ್ಮ ದೇಶದ ಮುಂದಿನ ನಾಯಕ ಅವರೇ ಆಗಲಿದ್ದಾರೆ ಅನ್ನುವಂಥ ಮಾತನ್ನು ಹೇಳುವ ಮುಖಾಂತರ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಪರಕಲ ಪ್ರಭಾಕರ್ ಅವರು 38 ನಿಮಿಷದ ಒಂದು ವಿಡಿಯೋ ಬಿಟ್ಟಿದ್ದಾರೆ. ಸ್ಟೋಲನ್ ಬ್ಯಾಂಡೆಟ್ ಅಂತ ತಿಳ್ಕೊಂಡು ಅಂದ್ರೆ ಇವರು ಮೊನ್ನೆ ಚುನಾವಣೆ ಹುಡುಗ ಮಾಡಿ ಗೆದ್ದಿದ್ದಾರೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಇರ್ಲಾರ್ದು ಹೋದ್ರೆ 139ಕ್ಕಿಂತ ಹೆಚ್ಚು ಸೀಟ್ ಬರ್ತಿದ್ದಿಲ್ಲ, 240 ಸೀಟಿಗೆ ಓದ್ ಮುಗಿಸಿದ್ರು. ಈ ರೀತಿ ಪ್ರತಿಯೊಂದು ಸಂಸ್ಥೆಗಳನ್ನ ಸುಪ್ರೀಂ ಕೋರ್ಟ್ ಒಂದನ್ನು ಬಿಟ್ಟು ಎಲ್ಲ ಸಂಸ್ಥೆಗಳನ್ನ ಅವರು ಕಪಿಮುಷ್ಟಿ ಇಟ್ಕೊಂಡಿದ್ದಾರೆ. ಇದು ಎಲ್ಲಿವರೆಗೆ ನಡೀತೈತೆ ನೋಡೋಣ. ಜನರು ಒಂದು ಒಮ್ಮೆ ತೀರ್ಮಾನಕ್ಕೆ ಬಂದ ಬಳಿಕ ಮೋದಿ ಸಾಹೇಬರನ್ನ ಅವರು ಬಿಜೆಪಿ ಸರ್ಕಾರವನ್ನು ಮನೆಗೆ ಕಳಿಸೋದು ನಿಶ್ಚಿತ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಮತ್ತೊಮ್ಮೆ ಖಂಡನೆ ಮಾಡಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಸಹಿತ ಧನ್ಯವಾದ ಹೇಳಿ ಅದರ ಮಾತು ಮುಗಿಸ್ತೇವೆ.